ನಮಸ್ತೆ ಗೆಳೆಯರೆ. ಸುಮಾರು 800 ವರ್ಷಗಳ ಹಿಂದೆ ಸೋಮನಾಥಪುರದ ದೇಗುಲದಲ್ಲಿ ಅಂದಿನ ಶಿಲ್ಪಿಗಳು ತಮ್ಮ ಹೆಸರನ್ನೂ ಕೆತ್ತದೆ ಮಾಡಿದ ಈ ವಿಗ್ರಹ ನೋಡಿ. ಅತಿ ಸುಂದರ ವರಾಹಸ್ವಾಮಿಯ ವಿಗ್ರಹ ತನ್ನ ಪತ್ನಿ ಭೂದೇವಿಯನ್ನ ತುಂಬ ಪ್ರೀತಿಯಿಂದ ಅಪ್ಪಿಕೊಂಡಿರುವಂತಹ ಚಿತ್ರ. ಭೂಮಿ ತನ್ನ ಅಕ್ಷದಿಂದ ಬೇರ್ಪಟ್ಟಾಗ, ತನ್ನ ಕಕ್ಷೆ ಕಳೆದುಕೊಂಡಾಗ, ಸೋಮಕಾಸುರನೆಂಬ ಅಸುರನಿಂದ ಎಲ್ಲವನ್ನು ಕಳೆದುಕೊಂಡಾಗ, ಇನ್ನು ಮತ್ತೆ ಭೂಮಿ ಉಳಿಯಲಾರಳು ಎಂದು ಅರಿವಾದಾಗ ಆ ಹಿರಣ್ಯಾಕ್ಷನನ್ನ ವಧಿಸಿ ತನ್ನ ಪತ್ನಿ ಭೂಮಿಯನ್ನ ನಾಜೂಕಾಗಿ ಪ್ರೀತಿಯಿಂದ ಮತ್ತೆ ತನ್ನ ಅಕ್ಷದ ಮೇಲೆ ಕೂರಿಸಿಟ್ಟ ವರಾಹಸ್ವಾಮಿಯ ಮೂರ್ತಿಯನ್ನ 700 ವರ್ಷಗಳ ಹಿಂದೆ ಸೋಮನಾಥಪುರ ದೇಗುಲದಲ್ಲಿ ಕೆತ್ತಿರುವಂತಹ ಆ ಶಿಲ್ಪಿಗಳಿಗೆ ಶಿರಸ ಮನಸ ವಚಸ ವಂದಿಸುತ್ತಿರುವ ಅಹೋರಾತ್ರ. ಇದನ್ನ ಹೇಳಲು ಕಾರಣವೇನು ಗೊತ್ತಾ? ಭೂಮಿ ಗುಂಡಗಿದೆ ಎಂದು ಭಾರತೀಯರು ಅಂದೇ ಕಂಡುಕೊಂಡಿದ್ದರು ಎನ್ನುವುದಕ್ಕೆ ಸಾಕ್ಷಿ ರೂಪ ಈ ಮೂರ್ತಿಯಾಗಿದೆ. ಅಷ್ಟೇ ಅಲ್ಲ, ಭೂಮಿ ಗೋಲಾಕಾರದಲ್ಲಿದೆ ಎಂದು ಕೂಡ ಹೇಳಿರುವಂತಹ ಈ ಒಂದು ಚಿತ್ರ ಅವರ್ಣನೀಯವಾಗಿದೆ. ಧನ್ಯವಾದ. ಅಹೋರಾತ್ರ.